ಚರ್ಮದ ಚಪ್ಪಲ್ ಹಾಕಿತ್ತಂದ್ರ ಕಾಲಾಗ ಹಾ. ಹೀಟ್ ಆಗಂಗಿಲ್ಲ, ಅಂದ್ರೆ ಗರ್ಮಿ ಕಾವ್ ಆಗಂಗಿಲ್ಲ, ಕಾವ್ ಆಗಂಗಿಲ್ಲ, ದವಾಖಾನೆ ಹೋಗೋ ಅವಶ್ಯಕತೆ ಇಲ್ಲ. ಚಪ್ಪಲ್ ಚಲೋ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲಿ ಕಾಣಿಸಿದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೋನಪ್ಪ ಅಂದ್ರೆ ವಿಶೇಷವಾಗಿ ನಾವಿವತ್ತು ನಾಗರ ಮುನ್ನೋಳಿಗೆ ಬಂದಿದ್ವಿ. ಶ್ರೀ ಲಕ್ಷ್ಮೀ ಕೊಲ್ಹಾಪುರಿ ಚಪ್ಪಲ್ ಮಳಿಗೆ ಇದೆ. ಈ ಮಳಿಗೆಯಲ್ಲಿ ವಿಶೇಷವಾದಂತ ಕೊಲ್ಹಾಪುರಿ ಚಪ್ಪಲ್ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಾವಿವತ್ತು ಏನು ಶ್ರೀ ಲಕ್ಷ್ಮೀ ಕೊಲ್ಹಾಪುರಿ ಚಪ್ಪಲ್ ಮಳಿಗೆಗೆ ಬಂದಿದ್ವಿ. ಆ ಮಾಲೀಕರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ತಮ್ಮಾನಿ ಕಲ್ಲಪ್ಪ ಟೋನ್ಪೈ. ಎಷ್ಟು ವರ್ಷ ಆತ್ರಿ ಇದು ಕೆಲಸ ಮಾಡಕ್ಕೆ? ಇದು ಕೆಲಸ ಮಾಡಕ ಸರ್ ನನಗಿಲ್ಲ ಅಂದ್ರೆ ಒಂದ್ 40 ವರ್ಷ ಆದ ಸರ್. 40 ವರ್ಷ ಆತ್ರಿ. ಎಷ್ಟು ವಯಸ್ಸು ನಿಮ್ಗೆ? ನನಗ ಈಗ 60 ವಯಸ್ಸು. 60 ವಯಸ್ಸು ರೀ. ಈಗ ನೀವು ನಿಮ್ಮ ತಂದೆಯವರಿಂದ ಬಳುವಳಿಯಾಗಿ ಬಂದಂತ ನಮ್ಮ ತಂದೆಯಿಂದ ನಮ್ಮ ಅಜ್ಜನ ಕಾಲದಿಂದ ಈ ಚಪ್ಪಲ್ ಮಾಡ್ಕೊತ ಬಂದಿವ್ರಿ ನಾವು. ಏನ್ರ ಸ್ಪೆಷಲ್ ಇದು ಕೊಲ್ಹಾಪುರಿ ಚಪ್ಪಲ್ ಅಂತ ಹೇಳಿ ಇಟ್ಟಿದಾರ? ಇದು ನಮ್ಮಲ್ಲಿ ಅದು ಕೊಲ್ಹಾಪುರಿ ಚಪ್ಪಲ್ ಅಂತ ಹೇಳಿ ಇದಕ್ಕೊಂದು ಬಿರುದು ಸಿಕ್ಕಿದೆ. ಅದ ರೀತಿ ನಾವು ಚಪ್ಪಲ್ ಎಲ್ಲ ರೆಡಿ ನಾವು ಸ್ವತಃ ಮನೆಯಲ್ಲಿ ಮಾಡ್ತೀವಿ. ಇದೇ ರೀತಿ ಮಾಡಿ ನಮ್ಮ ಎಲ್ಲ ಪಬ್ಲಿಸಿಟಿ ಆಗೈತಿ. ಈಗಾಗಲೇ ಆಲ್ರೆಡಿ ಜನ ಎಲ್ಲ ಬರ್ತಾರೆ, ಭಾಳ ದೂರಿಂದ ಬರ್ತಾರೆ. ಬಿಜಾಪುರದಿಂದ ಬರ್ತಾರೆ, ಗದಗ, ಬಿಜಾಪುರ, ಬೆಳಗಾವ್, ಮತ್ತ ಇದು ಬೆಂಗಳೂರು, ಬಹಳ ದೂರಿಂದ ಜನ ಬಂದ ಪುನಃ ಸಾತಾರ್, ಕರಾಡ್ ಅಲ್ಲಿಂದ ಜನ ಎಲ್ಲ ಬಂದ್ ಕಿಸಿಂದ ಚಪ್ಪಲ್ ಪರ್ಚೇಸ್ ಮಾಡಿ ತಗೊಂಡ್ ಹೋಗ್ತಾರ್ರಿ. ಒಳ್ಳೆ ಚಪ್ಪಲಿ ಅದಾವ. ಸರ್ ಎಷ್ಟನೇ ಆಗೈತಿ ನಿಮ್ಮ ಸಾಲಿ? ನಮ್ ಸಾಲಿ PVC ಆಗೈತಿ ಸರ್. 86 ಒಳಗ PVC ಆದ ನಂತರ ನನಗೆ ಜಾಬ್ ಸಿಗ್ಲಿಲ್ಲ. ಜಾಬ್ ಸಿಗಲಾಗನ ಇವತ್ತು ನನ್ನ ಇದ್ದಂತ ಕುಲ ಕಸಬನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಬಹಳ ಇಷ್ಟ ಆಯ್ತು. ಅದೇ ರೀತಿ ನಮ್ಮ ತಂದೆಯವರು ಮಾಡ್ತಿದ್ರು. ಅದೇ ರೀತಿ ನಾನು ಅದ ಹಾದಿಯಲ್ಲಿ ಬಂದ್ ಕಿಸಿಂದ ಈ ಚಪ್ಪಲ್ಗಳನ್ನ ರೆಡಿ ಮಾಡ್ತಾ ಇದ್ದೇನೆ. ಈಗ ಏನಂದ್ರೆ ಈಗ ನಿಮ್ ತಂದೆ ಕಾಲದಾಗ ನಿಮ್ಮ ಅಜ್ಜ ಮುತ್ಯಾನ ಕಾಲದಾಗ ಡಿಸೈನ್ ಗಳು ಕಡಿಮೆ ಇದ್ವು ರೀ. ಕಡಿಮೆ ಇದ್ವು. ನೀವ್ ಹೇಳಿದಂತ ಡಿಸೈನ್ ಅನ್ನ ಒಯ್ತಾರ ಮಂದಿಗ. ಹೌದೌದು. ಈಗ ಹಂಗಿಲ್ರಿ, ನಮ್ಗೆ ಹಿಂಗ ಬೇಕು ಅಂತ ಹೇಳಿ ಡಿಸೈನ್ ಮಾಡಿಸ್ತಾರ. ಈಗ ಆವಾಗಿನ್ಕಿಂತ ಇವಾಗ ಹೆಂಗ ಅನ್ಸುತ್ತೆ ನಿಮ್ಗೆ ಮಾಡಿ ಕೊಡಾಕ? ಈಗ್ರಿ ಆಗಿನ್ಕಿಂತ ಈಗಿನ ಕಲಾಚಾರ ಮುಂದ್ ಬರ್ದೈತ್ರಿ. ಪ್ರತಿ ಒಂದ್ ಹೆಜ್ಜೆ ಮುಂದೆ ಹೊಂಟೈತಿ. ಆದ್ರೆ ಕೆಲವೊಂದ್ ಜನಕ್ಕ ಫ್ಯಾಷನ್ ಚಪ್ಪಲ್ ಬೇಕಾಗ್ತಾವ, ಕೊಲ್ಹಾಪುರಿ ಚಪ್ಪಲ್ ಬೇಕಾಗ್ತಾವ, ಖಡ್ಗಲಾಟ್ ನಮೂನಿ ಚಪ್ಪಲ್ ಬೇಕಾಗ್ತಾವ, ಕುರುಂದವಾಡಿ ಚಪ್ಪಲ್ ಬೇಕಾಗ್ತಾವ. ಅದೇ ರೀತಿ ಎಲ್ಲಾ ನಮೂನಿ ಚಪ್ಪಲ್ಗಳನ್ನ ರೆಡಿ ಮಾಡಿ ನಾವು ಜನರಿಗೆ ಕೊಡ್ತಾ ಇದ್ದೇವೆ ಸರ್. ಈಗ ನಿಮ್ಗ ನೌಕರಿ ಸಿಕ್ಕಿಲ್ಲ ಅಂತಂದ್ರಿ. ಈಗ ನೌಕರಿ ಸಿಗೋಕ್ಕಿಂತ ಈ ಉದ್ಯೋಗದಾಗ ಇರುವಂತ ಸಂತೋಷ ಎಷ್ಟೈತ್ರಿ? ಈ ಉದ್ಯೋಗದಾಗ ನನಗೆ ಬಹಳ ಸಂತೋಷ ಐತಿ ಸರ್. ನೌಕರಿ ಪಕ್ಷ ಇದು ಸ್ವಂತ ನನ್ನ ಬಿಸಿನೆಸ್, ನನ್ನ ಬ್ರ್ಯಾಂಡ್. ಇವತ್ ನಾ ಇದು ಚಪ್ಪಲಿ ಮಾಡ್ಬೇಕಂತ ಬಹಳ ಉತ್ಸಾಹ ಇದೆ, ಬಹಳ ಹವ್ಯಾಸ ಇದೆ. ಜನಕ್ಕ ಕಾಲ್ ತಂಪಾಗ್ತಾವ. ನಾ ಚಪ್ಪಲ್ ಮಾಡಿಕೊಟ್ರ ಇದೊಂದು ಪುಣ್ಯದ ಮಾರ್ಗ ಐತಿ. ಜನರ ಸೇವೆ ಮಾಡ್ಬೇಕು ಅನ್ನೋ ಹಂತಾದ ನನ್ನಲ್ಲಿ ಭಾವನಾ ಹುಟ್ಟಿತನ. ಈ ಅಲ್ಲಿಂದ ಇಲ್ಲಿವರೆಗೆ ಈ ಮಾಡ್ಕೊತ ಬಂದೇನ್ರಿ ಸಾಹೇಬ್ರ. ಈಗ ನಿಮಗ್ ಗೊತ್ತಿದ್ದಂಗ ಸಣ್ಣಾಗಿದ್ದಾಗ ಅಂದ್ರ ನಿಮ್ ತಂದೆಯವ್ರ ಕಾಲದಾಗ ಮತ್ತ ಒಂದು ಬುದ್ಧಿ ಮಾಡಿ ಅವಾಗ ಒಂದು ನಿಮಗ್ ತಿಳುವಳಿಕೆ ಬಂದ ಮಾತ ಒಂದು ಜೋಟಿ ಚಪ್ಪಲ್ಕ ಎಷ್ಟ್ ರೂಪಾಯಿ ಐತ್ರಿ ನಿಮ್ಗೆ ಗೊತ್ತಿದ್ದಂಗ? ಅವಾಗ್ರಿ ಒಂದ್ ಜೋಡಿ ಚಪ್ಪಲ್ಕ ಎಷ್ಟ್ರಿ? ₹1. ₹1 ನಾಲ್ಕನೇ ₹1 ಜೋಡಿ ಚಪ್ಪಲ್ ಇತ್ತಾಗ. ಈಗ ಅಲ್ಲಿಂದ ಇಲ್ಲಿವರೆಗೆ ಬಂದ ಎಲ್ಲಾ ಡೆವಲಪ್ಮೆಂಟ್ ಹಾಕೋತ ಎಲ್ಲಾ ರೇಟ್ ಜಾಸ್ತಿ ಆಗಿಬಿಟ್ಟಾವ್ರಿ. ಪ್ರತಿ ಒಂದ ರೇಟ್ಗಳು ಜಾಸ್ತಿ ಆಗ್ಯಾವ್ರಿ. ನೀವು ಹೇಳೋದು ನಿಮ್ ತಿಳುವಳಿಕೆ ಬಂದಾಗ ₹1 ಜೊತೆ ಮಾಡ್ತಿದ್ರಿ. ಅವಾಗ ಮಾಡ್ತಿದ್ವಿ. ಈಗ ಎಷ್ಟ್ ಜನ ಕೆಲಸ ಮಾಡ್ತಾರೆ ನಿಮ್ ಕೈಯಾಗ? ನಮ್ ಕೈಯಾಗ್ರಿ ಒಂದ್ 4-5 ಜನ ಕೆಲಸ ಮಾಡ್ತಾರೆ. ಎಲ್ಲರಿಗೂ ನಾವು ಮೆಟೀರಿಯಲ್ಸ್ ಕೊಡ್ತೇವಿ, ನಾವು ಕೈಯಾಗ ಕೆಲಸ ಮಾಡ್ತೇವಿ. ಅದಕ್ಕೆ ಅವ್ರಿಗೂ ನಮ್ಮಿಂದ ಅವ್ರಿಗೂ ನಮ್ಮಿಂದ ಕೆಲಸ ಸಿಕ್ಕಂಗಾತು, ಅವ್ರದ್ದು ಹೊಡಿ ತುಂಬಿತು, ಜನಕ್ಕೂ ಚಲೋ ಆತು ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಅನ್ನದ ಸಿಗ್ತೈತಿ. ಅನ್ನೋ ಅಂತಾರ ಇದೊಂದು ಕಲೆ ಐತಿ. ಈ ಕಲಾನ ಮಣ್ಣಾಗ ಹಾಕಬಾರ್ದು. ಈ ನನ್ನ ಕಲಾನ ಜನಕ್ಕೆ ತೋರಿಸ್ಬೇಕು. ಆ ರೀತಿ ಚಪ್ಪಲ್ ಮಾಡಿ ಕಾಲಾಗ ಅವ್ರು ಕೊಡ್ಬೇಕು ಅನ್ನೋದು ನನ್ಗೆ ಇಷ್ಟ ಐತಿ. ಈಗ ಬಹಳಷ್ಟು ಕಂಪನಿ ಬಂದವ್ರಿ ಚಪ್ಪಲ್ ಕಂಪನಿ, ಸಾಕಷ್ಟು ಸುಮಾರು. ಈಗ ಅಂಗಡಿಯಾಗೂ ಬಂದಾವು ಮತ್ತೆ ಆನ್ಲೈನ್ ದಾಗೂ ಬಂದವ್ರಿ. ಈಗ ಈ ಈ ಚರ್ಮದ ಚಪ್ಪಲನ್ನ ಮೊದ್ಲಿನ ಮಂದಿ ಹಾಕ್ತಿತ್ರಿ, ಬಹಳ ಆರಾಮದಿಂದ ಇರ್ತಿತ್ತ. ಈಗ ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗ್ಬಿಟ್ಟೈತಿ, ಮಂದಿಗೆ ಆರೋಗ್ಯ ಆಯಾಸ್ ಕಡಿಮೆ ಆಗತ್ತೆ. ಈಗ ಮೊದಲಿನ ಮಂದಿಗೆ ಆಯಾಸ್ ಜಾಸ್ತಿ ಇತ್ತು, ಈಗ ಆಯಾಸ್ ಕಡಿಮೆ ಆಗತ್ತೆ. ಇದನ್ನ ತೊಡೋದ್ರಿಂದ ರೀ ಮನುಷ್ಯಾಗ ಏನ್ ಲಾಭ ಐತ್ರಿ ನೋಡ್ರಿ. ಮತ್ತೊಂದ್ ಹೇಳ್ತೀನಿ, ಈ ಚರ್ಮದ ಚಪ್ಪಲ್ ಹಾಕಿತ್ತಂದ್ರ ಕಾಲಾಗ ಹೀಟ್ ಆಗಂಗಿಲ್ಲ, ಗರ್ಮಿ ಆಗಂಗಿಲ್ಲ, ಕಾವ್ ಆಗಂಗಿಲ್ಲ, ದವಾಖಾನೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೊಂದ ಕಣ್ಣಿಗೆ ಚಶ್ಮಾ ಬರಂಗಿಲ್ಲ. ಈಗ ಹೀಟ್ ಹಾಕಿ ಎಷ್ಟೋ ಜನ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಎಷ್ಟೋ ದುಡ್ಡು ಹಾಕ್ತಾರೆ. ಆದ್ರೆ ಒಂದ್ ಜೋಡಿ ಚಪ್ಪಲಿ ಕೊಂಡು ತಗೊಂಡ್ ಹಾಕಿರ ಕಾಲಾಗ ತಂಪಾಗ್ತೈತಿ, ಕಣ್ಣೆಲ್ಲ ತಮ್ಮ ಶರೀರನ ತಂಪಾಗ್ತೈತಿ ಅನ್ನೋ ಅಂತಾರ. ಈ ಜನಕ್ಕೆ ತಿಳುವಳಿಕೆ ಆಗ್ಬೇಕು, ಬಂದ್ ಚಪ್ಪಲ್ ಒಯ್ಬೇಕು ಅನ್ನೋದ ನನ್ ಇಷ್ಟ ರೀ. ಈಗ ನಿಮ್ ಮಕ್ಕಳು ಸಹಿತ ಇದನ್ನ ಮಾಡತಾರ. ಇವತ್ ನೋಡ್ರಿ, ಮಕ್ಕಳಿಗೆ ಇದನ್ನ ನಾನು ಕಲೆಯನ್ನ ಮುಂದುವರ್ಸಕ್ ಕೊಟ್ಟಿಲ್ಲ ಅವ್ರಿಗೆ ನಾನು ಸ್ವತಃ ಸಾಲಿ ಕಲಿತ. ಇವತ್ ನನಗೆ ಜಾಬ್ ಸಿಕ್ಕಿಲ್ಲ ಅಂದ್ಬೇಕ. ಇವತ್ ನಾ ರಾತ್ರಿ ಆಗ್ಲಿ ಚಪ್ಪಲಿ ಹೊಲದ ಇಂತ ವೃತ್ತಿ ಒಳಗೆ ನಾನು ಮುಂದೆ ಬಂದ ಮಕ್ಕಳನ್ನ ಎಜುಕೇಶನ್ ಕಲ್ಸೇನ್ರಿ. ಇವತ್ ನನ್ನ ಮಗ ಒಬ್ಬ ದೊಡ್ಡ ಮಗ ನೋಡ್ರಿ, ಈಗ
ಹೈಸ್ಕೂಲ್ ಮಾಸ್ತರ್ ಈಗ ಹೈಸ್ಕೂಲ್ ಮಾಸ್ತರ್ ಅಂದ್ರೆ Government. ಉದ್ಯೋಗದಿಂದ ನೀವು ಶಿಕ್ಷಣ ಗೌರ್ಮೆಂಟ್ ಶಿಕ್ಷಕರಾಗ್ಯಾರ ಈಗ ಅವ್ರ ಇದ ರಾತ್ರಿ ಆಗಲಿ ಚಪ್ಪಲ್ ಹೊಡೆದ್ ಮಕ್ಕಳನ್ನ ಓದಿಸಿ ಅವ್ರಿಗೆ ಮುಂದ್ ತಂದೇನ್ರಿ. ಒಬ್ಬ ಮಗ ಕೇಬಾಗ ಇರ್ತಾನೆ, ಎಷ್ಟ್ ಜನ ಮಕ್ಕಳು? 2 ಜನ ಮಕ್ಕಳು, ಗಂಡ ಮಕ್ಕಳು 2 ಜನ. ಅವ್ರಿಗೆ ವಿದ್ಯಾವಂತರ ಮಾಡಿದೇನ್ರಿ. ನಂದು ಇದ ಕುಲ ಕಸಬದಿಂದ ಆ ಮಕ್ಕಳನ್ನ ಶಾಲಿ ಕಲಿಸಿ ಈ ಮೆಟ್ಟ ತಂದು ನಿಲ್ಸೇನ್ರಿ. ನನಗೆ ಇದರಿಂದ ನನಗೆ ಲಾಭ ಸಿಕ್ಕೈತಿ, ಇದರಿಂದ ನನಗೆ ಹೊಟ್ಟೆ ತುಂಬಾ ಅನ್ನನೂ ಸಿಕ್ಕೈತಿ. ಇದು ನನಗೆ ಮುಂದೆ ತಂದೈತಿ. ನನ್ನ ತಾಯಿ ನನ್ನ ಲಕ್ಷ್ಮಿ ಅಂತೇಳಿ ಅದೇ ಲಕ್ಷ್ಮಿ ಅಂತೇಳಿ ನಾ ಹೆಸರಿಟ್ಟೇನೆ. ಶ್ರೀಲಕ್ಷ್ಮಿ ಅಂದ್ರೆ ಇದ ನನ್ನ ಲಕ್ಷ್ಮಿ ಐತಿ, ಅನ್ನ ಹಾಕಿ ನನಗೆ ಈಕೆ ನನ್ನ ತಾಯಿ ಅಂತ ಹೇಳಿ ಇದ್ರ ಮುಂದುವರ್ಸೇನ್ರಿ ಇದಕ್ಕಲ್ಲ. ಈಗ ಏನಪ್ಪಾ ಅಂದ್ರ ಈಗ ಕರ್ನಾಟಕ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು ಹಾಗೂ ಗೋವಾ ರಾಜ್ಯದಿಂದ ಬಂದ ನಿಮ್ ಚಪ್ಪಲ್ ಹೋಯ್ತಾರ, ಅವಾಗ ಏನ್ ಅನ್ಸತ್ತೆ ನಿಮಗ? ನೋಡ್ರಿ, ಈಗ ಗೋವಾದಿಂದ ಬರ್ತಾರೆ, ಪುನಾದಿಂದ ಬರ್ತಾರೆ, ಸಾತಾರದಿಂದ ಬರ್ತಾರೆ, ಕರಾಡದಿಂದ ಬರ್ತಾರೆ. ಈಗ ಎಲ್ಲಾ ಕಡೆಯಿಂದ ಜನ ಬಂದ ಇವತ್ತು ನಮ್ಮಲ್ಲಿ ಪೇರ್ಲೆಸ್ ಒಂದು ಇದಾಗಿದೆ ರೀ ದವಾಖಾನೆ. ಆ ದವಾಖಾನೆ ಸಲುವಾಗಿ ಮಹಾರಾಷ್ಟ್ರ ಜನ ಬಹಳ ಜನ ಬರ್ತಾರೆ. ಪೇರ್ಲೆಸ್ ಆಗೈತಿ ಅಂತಾರ ಆ ಜನ ಮಹಾರಾಷ್ಟ್ರ ಜನ, ಗೋವಾ, ಪುನಾ, ಮುಂಬೈ, ಸಾತಾರ್ ಬಹಳ ದೂರಿಂದ ಜನ ಬರ್ತೈತ್ರಿ. ಇಲ್ಲಿ ಬಂದ ನಂತರ ಚಪ್ಪಲನ್ನ ವರ್ಚಸ್ ಮಾಡಿ ಚಪ್ಪಲ್ ತಗೊಂಡ್ ಹೋಗ್ತಾರ್ರಿ. ಮೊದಲಿಗೆ ಹೆಣ್ಮಕ್ಳ ತೊಡ್ತಿದ್ರಿ. ಈಗ ನಿಮ್ಗ ಸಾಕಷ್ಟು ನಾವ್ ಇಲ್ಲೆಲ್ಲ ನೋಡಿದ್ವಿ ಅಂಗಡಿ ಒಳಗ ಹೆಣ್ಮಕ್ಳಿಗೂ ಇಂತಾವು ಅದು ಸ್ಪೆಷಲ್ ಆಗಿ ಹೊಸ ಡಿಸೈನ್ ಅಂದ್ರೆ ಈಗಿನ ಮಂದಿ ತೊಡುವಂತ ಡಿಸೈನ್ ಎಲ್ಲ ಮಾಡಿದ್ರಿ. ಈಗ ಅವರು ಕೂಡ ಬರ್ತಾರೆ, ಬರ್ತಾರೆ ಐತ್ರಲ್ಲ ಚಪ್ಪಲ್ ತುಂಬಾ ಲೇಡೀಸ್ ತೊಂಬ ನೋಡ್ರಿ. ಇಲ್ಲಿ ವೀಕ್ಷಕ ಬಂಧುಗಳೇ, ಇದು ಹೆಣ್ಮಕ್ಳು ಹಾಕೋದು, ಹೆಣ್ಮಕ್ಳು ಚಪ್ಪಲಿ ಸ್ಪೆಷಲ್ ಡಿಸೈನ್ ಐತ್ರಿ. ಚಪ್ಪಲ್ ನೋಡಿಕೊಳ್ಳಿ ಹೆಣ್ಮಕ್ಳು ಅನಿಸ್ಬೇಕಿದೆ. ಹೌದೌದು, ಹೆಣ್ಮಕ್ಳು ಚಪ್ಪಲ್ ಇದೆಲ್ಲ ಡಿಸೈನ್ ಇರುತ್ತೆ. ಹೆಣ್ಮಕ್ಳು ಹಾಕುವಂತ ಚಪ್ಪಲ್ ಇದು. ಬಹಳ ಖುಷಿ ಆತ್ರಿ ತಮ್ಮನ್ನ ಭೇಟಿಯಾಗಿ, ನಿಮ್ ಜೊತೆ ಮಾತಾಡಿದ್ವಿ, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಹಂಗೆ ನಿಮ್ಮ ಒಂದು ಕುಲ ಕಸಬು ಮುಂದುವರಿಲಿ, ಹಾಗೆ ನಿಮ್ ಮಕ್ಳಿಗೂ ಚಲೋ ಆಗ್ಲಿ. ಮತ್ತ ಇಲ್ಲಿ ನೋಡ್ರಿ ಎಲ್ಲಾ ನಮ್ನಿ ಚಪ್ಪಲ್ಗಳನ್ನ ಇದಷ್ಟೇ ಅಲ್ದೆ ನಾವು ಮುಂದಿನ ವಿಡಿಯೋದಾಗ ತೋರಿಸ್ತೀವಿ. ಯಾಕಂದ್ರೆ ಈ ಚಪ್ಪಲನ್ನ ತೊಡುವುದ್ರಿಂದ ಮನುಷ್ಯಾಗ ದೇಹಕ್ಕೆ ಆರೋಗ್ಯಕ್ಕ ಬಹಳ ಒಳ್ಳೇದು. ಮನುಷ್ಯ ತಂಪಿದ್ರನ ಅವ್ನ ಹಾಕದಾಗ ಹೆಚ್ಚು ಮಾಡ್ತಾನ. ಹಿಂಗಾಗಿ ಸ್ಪೆಷಲ್ ಆಗಿ ಇಂತ ಚಪ್ಪಲ್ ಶಾಪಕ್ಕೆ ನಾವು ಶ್ರೀ ಮಹಾಲಕ್ಷ್ಮಿ ಕೊಲ್ಲಾಪುರ ಚಪ್ಪಲ್ ಈ ಮಳಿಗೆ ಇರೋದು ನಿಮ್ಗೆ ಗೊತ್ತಿದ್ದಂಗೆ ನಾಗರಮುನ್ನೋಳಿಯಲ್ಲಿ ಏನ್ ಎಂಟ್ರಿ ಆಗ್ಬೇಕಾದ್ರೆ ಐತಿ. ಸೊ ನಾವು ಮೇಲೆ ಅಡ್ರೆಸ್ ಕೊಡ್ತೀವಿ, ಜೊತೆಗೆ ಸಾಕಷ್ಟು ಡಿಸೈನ್ಗಳು ಇದಾವೆ, ಅವನು ಕೂಡ ತೋರಿಸ್ತೀನಿ ಈ ಮುಂದಿನ ವಿಡಿಯೋದಲ್ಲಿ ನೋಡ್ರಿ. ಇಲ್ಲೆಲ್ಲ ನೋಡ್ಬೋದು ಪುನಾ ಕಾಪ್ಸಿ, ಕೊಲ್ಲಾಪುರ ಕಾಪ್ಸಿ, ಕುರಂದವಾಡಿ ಕಾಪ್ಸಿ, MLE ಚಪ್ಪಲ್, ಕ್ರಾಸ್ ಬೆಲ್ಟ್ ಚಪ್ಪಲ್, ಸ್ಟೇಟ್ ಬೆಲ್ಟ್ ಚಪ್ಪಲ್, ಲಾಲ್ಗುಂಟ ಕೊಲ್ಲಾಪುರಿ ಚಪ್ಪಲ್, ಚಿಕ್ಕ ಮಕ್ಕಳ ಕೊಲ್ಲಾಪುರಿ ಚಪ್ಪಲ್, ಮಹಿಳಾ ಚಪ್ಪಲಿಗಳು, ಮಹಾರಾಜ ಕೊಲ್ಲಾಪುರಿ ಚಪ್ಪಲ್, ಶಾಹು ಮಹಾರಾಜ್ ಕೊಲ್ಲಾಪುರ ಚಪ್ಪಲ್, ರಂಗೀಲಾ ಲೇಡೀಸ್ ಚಪ್ಪಲ್, ರಂಗೀಲಾ ಡಬಲ್ ಕಲರ್ ಚಪ್ಪಲ್, ಆಮ್ದಾರ್ ಕಾಪ್ಸಿ ಚಪ್ಪಲ್ ಹಾಗೂ ಇನ್ನಿತರ ವಿಶೇಷವಾದಂಥ ಚಪ್ಪಲಿಗಳು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾವೆ. ನೋಡ್ಬೋದು, ವಿಶೇಷವಾದಂಥ ಡಿಸೈನ್ಗಳು ಇಲ್ಲಿದ್ದಾವೆ. ಅನೇಕ ರೀತಿಯ ಬೆಲ್ಟ್ಗಳು, ಕಲರ್ಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವೆ. ಇದಷ್ಟೇ ಅಲ್ಲದೆ ವಿಶೇಷವಾದಂಥ ಡಿಸೈನ್ಗಳು ನಿಮ್ಮಲ್ಲಿದ್ದಲ್ಲಿ ಅವುಗಳನ್ನು ಸಹಿತ ನಿಮಗೆ ಕಾಲಿಗೆ ಹೊಂದುವಂಥವು ಇಲ್ಲಿ ಆರ್ಡರ್ ಕೂಡ ತೆಗೆದುಕೊಳ್ಳಲಾಗುತ್ತದೆ. ಬನ್ನಿ, ಇಲ್ಲಿ ಅನೇಕರು ಕಸ್ಟಮರ್ಗಳು ಬಂದಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ. ನಮ್ಮದು ಜೋಡ್ಕೊಲ್ಲಿ ರೀ. ಎಷ್ಟು ಕಿಲೋಮೀಟರ್ ಆಗೈತಿ ಇಲ್ಲಿಂದ? ಇಲ್ಲಿಂದ 9 ಕಿಲೋಮೀಟರ್. 9 ಕಿಲೋಮೀಟರ್. ಎರಡು ಸತ್ರ ಈ ಚಪ್ಪಲ್ ಯಾಕೆ ಈಗ ಮನೆ ನಮ್ಮ ದೊಡ್ಡರು ಹೋಗ್ತಾರೆ, ಈಗ ನಾವು ಬಂದಾರ. ಹೌದಾ? ಹೆಂಗ ಅನ್ಸುತ್ತೆ ಚಪ್ಪಲ್? ಚಪ್ಪಲ್ ಚಲೋ ಅದಾವ್ರಿ. ಗ್ರಿಪ್ ಅದು ಕಾಲಾಗದು ಎಲ್ಲ ಬರೋಬರಿ ಅದಾವ್ರಿ. ರೇಟಿನ ವಿಷಯ ಹೆಂಗೈತ್ರಿ? ರೇಟ್ ಚಲೋ ಐತ್ರಿ. ಈಗ ಮತ್ತೆ ನೀವು ಗಿರಾಕಿ ಕಳ್ಸಕ್ ಅನುಕೂಲ ಐತ್ರಿ? ಅನುಕೂಲ ಐತ್ರಲ್ಲ. ಯಾಕಂದ್ರೆ ನೀವು ಯೂಸ್ ಮಾಡಕತ್ತಿದ್ದು ದೋಸ್ತ ನೋಡಿ ನಾವು ಬಂದಿವ್ರಿ. ಎಲ್ಲ ಇನ್ಸ್ಟಾಗ್ರಾಮ್ದಾಗು ಎಲ್ಲ ಕಡೆ ಮತ್ತ ನೋಡಿ ಅವನ ಇವ ಮಂಜು ಮತ್ ಬಾಳ್ ಬರ್ತೈತ್ರಿ ಇಲ್ಲಿ, ಅದಕ್ಕಾಗಿ ನಾವು ಬಂದಿವಿ ಇಲ್ಲಿ. ಈಗ ಮೊದಲ ನಮ್ಮ ಮಂಜು ಹೋದಾರ್ರಿ, ಈಗ ಅವ್ರು ನೋಡಿ ನಾವು ಮತ್ತ ಚಪ್ಪಲ್ ಚುಲ್ಕಾನ ನಾವು ಇಲ್ಲಿ ಬಂದ ಚಪ್ಪಲ್ ಚಲೋ ಅದಾವ್ರಿ. ಹಾಗೆ ವಿಶೇಷವಾಗಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರ್ಲತ್ತೆ, ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ ನಾವು. ಹಿಂಗಾಗಿ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.